ಇದೇ ನಾಳೆ ಬರತಕ್ಕಂತ ಅಮಾವಾಸ್ಯೆ ಒಂದು ದಿನ ಒಬ್ಬೊಬ್ಬ ಮಗರನು 100 ಕಿಲೋಮೀಟರ್ ಒಂದು ಗಾಡಿಯಲ್ಲಿ ಮಾತ್ರ ಪ್ರಯಾಣ ಹೋಗ್ಬೇಡ್ರಿ ಅಂತ ಹೇಳಿ ನೋಡ್ರಿ. ಶಿವಾಕ್ರೇಸ್ತರಿಗೆ ಪಂಚೇ ಪಾತ್ರೆ ದೃಷ್ಟಲೆವಂತು ಓಂ ನಮ ಶಿವಾಯ ನಮ ಪುಡೇ ಕಲ್ಲ ಬಸವಲಿಂಗೇಶ್ವರ ಓಂ ಗುರುವೇ ನಾರಾಯಣ ವಾಸುದೇವಾಯ ನಮೋ. ಸಮೀರ್ ನೀವು ಕ್ಯಾಶುವಲ್ ಆಗಿ ಹೇಳ್ಕೊಂತ ಹೋದ್ರಿ. ಆಯ್ತಾ? ಕಾಡು ಹೋಗುತ್ತಣ್ಣ ಊರಾಗುತ್ತೆ, ಊರು ಹೋಗ್ತಣ್ಣ ಕಾಡಾಗುತ್ತೆ. ಮರಕ್ಕೊಂತಲೇ ಜೋಲೆ ಹೊಡಿಬೇಕು, ಗಿಡಕ್ಕೊಂತ ತೊಟ್ಲು ಕಟ್ಟಬೇಕು. ಗುಡ್ಡ ಗೋರಾಣುಗಳೆಲ್ಲ ಸವಮಟ್ಟವಾಗಬೇಕು, ಮಶಾಣುಗಳು ಮನೆಯಾಗಬೇಕು. ರೆಕ್ಕಿಲ್ಲದ ಪಕ್ಷಿ ಗಗನಕ್ಕಾರಬೇಕು, ಹೆಣ್ಣಿಲ್ಲದ ಜ್ಯೋತಿ ಉರಿಬೇಕು ಅಂತ ಹೇಳಿದ್ರು ನೋಡ್ರಪ್ಪ ಸತ್ಯಸೇನರು. ಅಪ್ಪನ ಮಾತು ಹಿಂದಾಗಬೇಕು, ಮಗನ ಮಾತು ಮುಂದಾಗಬೇಕು. ತಂದೆ ತಾಯಿಯರಿಗೆಲ್ಲ ಹೊಲಗದ್ದೆ ಕಾಯ ಬರಬೇಕು, ಮಕ್ಕಳಿಗೆಲ್ಲ ಟಜರೆ ಹೊರ ಸಿಗಬೇಕು ಅಂತ ಹೇಳಿದ್ರು ನೋಡ್ರಪ್ಪ. ನಾನೆಚ್ಚು ಅಂತ ಮೆರಿತಿದ್ರು ನೋಡ್ರಿ. ಮೆರೆದ ಶಿಕ್ಷವಾಗಿ ಭಗವಂತ ಕೋಡ್ ಕತ್ತರಿಸ್ತಾನೆ ನೋಡ್ರಪ್ಪ. ಎತ್ತಿಗಾಕಂತ ಬಾಯ್ಕುಕ್ಕೆ ಮನ್ಸಕ್ಕಂತರ್ಗಟ ಮಾಡ್ರಪ್ಪ ಅಂತ ಹೇಳಿದ್ರು ಸತ್ಯಸೇನರು. ಎತ್ತಿಗಾಕಂತ ಬಾಯ್ಕುಕ್ಕೆನ ಮನ್ಸಕ್ಕಂತರ್ಗಟ ಮಾಡಾಗಿದೆ ನೋಡ್ರಿ. ಕಾಣಬಾರ್ದು ಕಾಣಬೇಕು, ನೋಡಬಾರ್ದು ನೋಡ್ತೀವಿ ನೋಡ್ರಪ್ಪ. ಹೇಳ್ಯಾರ ನೋಡ್ರಿ ಸತ್ಯಸೇನರು. ಅತ್ತೆ ಮಾತು ಹಿಂದಾಗಬೇಕು, ಅತ್ತೆ ಮಾತು ಹಿಂದಾಗಬೇಕು, ಸೊಸೆ ಮಾತು ಮುಂದಾಗಬೇಕು. ಅತ್ತೆಯವ್ರಿಗೆಲ್ಲ ಬೂದಿಗುಂಡಿ, ಸೊಸೆಯವ್ರಿಗೆಲ್ಲ ತೂಗುಮಂತ ಅಂತ ಹೇಳಿದ್ರು ನೋಡ್ರಪ್ಪ. ತೂಗಾಡ್ತಿದೀವಿ ನೋಡ್ರಿ. ಕಾಲ ಕೆಡ್ತು ದಿನ ಕೆಡ್ತು ಅಂತ ಹೇಳಿಬೇಡ್ರಪ್ಪ. ಕಾಲ ಕೆಟ್ಟಿಲ್ಲ, ದಿನ ಕೆಡ್ಲಿಲ್ಲ, ನಮ್ಮ ನಡೆ ನುಡೆ ಕೆಡ್ತಿದೆ ನೋಡ್ರಿ. ಹೇಳ್ಯಾರ ನೋಡ್ರಿ ಸತ್ಯಸೇನರು. ಒಂದ್ ರಾಜ ಅಳಬೇಕು, ಒಂದ್ ರಾಜ ನಗಬೇಕು ಅಂತ ಹೇಳ್ಯಾರ ನೋಡ್ರಪ್ಪ. ಇದೇ ನಾಳೆ ಬರತಕ್ಕಂತ ಅಮಾವಾಸ್ಯೆ ಒಂದು ದಿನ ಒಬ್ಬೊಬ್ಬ ಮಗರನು 100 ಕಿಲೋಮೀಟರ್ ಒಂದು ಗಾಡಿಯಲ್ಲಿ ಮಾತ್ರ ಪ್ರಯಾಣ ಹೋಗ್ಬೇಡ್ರಿ ಅಂತ ಹೇಳ್ಯಾರ ನೋಡ್ರಿ. ಯಾಕಂದ್ರೆ ಈ ವರ್ಷದಲ್ಲಿ ಆಕ್ಸಿಡೆಂಟ್ಗಳು ದುರ್ಮರಗಳು ತುಂಬಾ ಹೆಚ್ಚಾಗ ಬಂದಾವ ನೋಡ್ರಪ್ಪ. ನಾಳೆ ಒಂದು ದಿನ ಎಚ್ಚರಿಕೆ ಆಗಿರಬೇಕು ಅಂತ ಓಣಿಗೊಂದು ಕಲೆ, ಬೀದಿಗೊಂದು ವಚನಗಳು ಸಾರಿದೀವಿ ನೋಡ್ರಿ. ಯಾವ ಭಕ್ತರು ಮಕ್ಕಳಿಗಿರೋ ನಿಮ್ಮ ಕೈಲಿ 50 ಇದೆಯೋ 100 ಇದೆಯೋ ಗುರುವಿಗೆ ಒಂದು ಆರಾಮ ಮುಡಿಸ್ರಿ, ನಿಮ್ಮ ಕರ್ಮಗಳು ಕಳ್ಕಳ್ರಪ್ಪ ಅಂತ ಈ ಓಣಿ ಮಂದಿ ಮಕ್ಕಳಿಗೆಲ್ಲ ಚಲುವಾಗ್ಲಿ. ಭಗವಂತ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಸಿದ್ಧಾರೂಢನ ಮಠ ಬೆಳೆದಂತೆ ಈ ಗ್ರಾಮಕ್ಕೆಲ್ಲ ಒಳ್ಳೇದಾಗ್ಲಿ. ಕೊಟ್ಟ ಕೈ ಕೋಟೆಯಾಗಿ ಭಗವಂತ ಯಾವ ತೊಂದರೆ ತಾಪತ್ರೆ ಬರುತ್ತೆ ಶಿವಾನುಗ್ರಹ ಕೊಡ್ಲಿ ಅಂತ ಈ ಕಾಲಿಗೆ ನಾನು ಮುಗಿಸಿದ್ರು. ಗುಡ್ಡ ಗೋರಾಣುಗಳೆಲ್ಲ ಸವಮಟ್ಟವಾಗಬೇಕು, ಮಶಾಣುಗಳು ಮನೆಯಾಗಬೇಕು. ರೆಕ್ಕಿಲ್ಲದ ಪಕ್ಷಿ ಗಗನಕ್ಕಾರಬೇಕು, ಹೆಣ್ಣಿಲ್ಲದ ಜ್ಯೋತಿ ಉರಿಬೇಕು ಅಂತ ಹೇಳಿದ್ರು ನೋಡ್ರಪ್ಪ ಸತ್ಯಸೇನರು. ಅಪ್ಪನ ಮಾತು ಹಿಂದಾಗಬೇಕು, ಮಗನ ಮಾತು ಮುಂದಾಗಬೇಕು. ತಂದೆ ತಾಯಿಯರಿಗೆಲ್ಲ ಹೊಲಗದ್ದೆ ಕಾಯ ಬರಬೇಕು, ಮಕ್ಕಳಿಗೆಲ್ಲ ಟಜರೆ ಹೊರ ಸಿಗಬೇಕು ಅಂತ ಹೇಳಿದ್ರು ನೋಡ್ರಪ್ಪ. ನಾನೆಚ್ಚು ಅಂತ ಮೆರಿತಿದ್ರು ನೋಡ್ರಿ. ಮೆರೆದ ಶಿಕ್ಷವಾಗಿ ಭಗವಂತ ಕೋಡ್ ಕತ್ತರಿಸ್ತಾನೆ ನೋಡ್ರಪ್ಪ. ಎತ್ತಿಗಾಕಂತ ಬಾಯ್ಕುಕ್ಕೆ ಮನ್ಸಕ್ಕಂತರ್ಗಟ ಮಾಡ್ರಪ್ಪ ಅಂತ ಹೇಳಿದ್ರು ಸತ್ಯಸೇನರು. ಎತ್ತಿಗಾಕಂತ ಬಾಯ್ಕುಕ್ಕೆನ ಮನ್ಸಕ್ಕಂತರ್ಗಟ ಮಾಡಾಗಿದೆ ನೋಡ್ರಿ. ಕಾಣಬಾರ್ದು ಕಾಣಬೇಕು, ನೋಡಬಾರ್ದು ನೋಡ್ತೀವಿ ನೋಡ್ರಪ್ಪ. ಹೇಳ್ಯಾರ ನೋಡ್ರಿ ಸತ್ಯಸೇನರು. ಅತ್ತೆ ಮಾತು ಹಿಂದಾಗಬೇಕು, ಸೊಸೆ ಮಾತು ಮುಂದಾಗಬೇಕು. ಅತ್ತೆಯವ್ರಿಗೆಲ್ಲ ಬೂದಿಗುಂಡಿ, ಸೊಸೆಯವ್ರಿಗೆಲ್ಲ ತೂಗುಮಂತ ಅಂತ ಹೇಳಿದ್ರು ನೋಡ್ರಪ್ಪ. ತೂಗಾಡ್ತಿದೀವಿ ನೋಡ್ರಿ. ಕಾಲ ಕೆಡ್ತು ದಿನ ಕೆಡ್ತು ಅಂತ ಹೇಳಿಬೇಡ್ರಪ್ಪ. ಕಾಲ ಕೆಟ್ಟಿಲ್ಲ, ದಿನ ಕೆಡ್ಲಿಲ್ಲ, ನಮ್ಮ ನಡೆ ನುಡೆ ಕೆಡ್ತಿದೆ ನೋಡ್ರಿ. ಹೇಳ್ಯಾರ ನೋಡ್ರಿ ಸತ್ಯಸೇನರು. ಒಂದ್ ರಾಜ ಅಳಬೇಕು, ಒಂದ್ ರಾಜ ನಗಬೇಕು ಅಂತ ಹೇಳ್ಯಾರ ನೋಡ್ರಪ್ಪ. ಇದೇ ನಾಳೆ ಬರತಕ್ಕಂತ ಅಮಾವಾಸ್ಯೆ ಒಂದು ದಿನ ಒಬ್ಬೊಬ್ಬ ಮಗರನು 100 ಕಿಲೋಮೀಟರ್ ಒಂದು ಗಾಡಿಯಲ್ಲಿ ಮಾತ್ರ ಪ್ರಯಾಣ ಹೋಗ್ಬೇಡ್ರಿ ಅಂತ ಹೇಳ್ಯಾರ ನೋಡ್ರಿ. ಯಾಕಂದ್ರೆ ಈ ವರ್ಷದಲ್ಲಿ ಆಕ್ಸಿಡೆಂಟ್ಗಳು ದುರ್ಮರಗಳು ತುಂಬಾ ಹೆಚ್ಚಾಗ ಬಂದಾವ ನೋಡ್ರಪ್ಪ. ನಾಳೆ ಒಂದು ದಿನ ಎಚ್ಚರಿಕೆ ಆಗಿರಬೇಕು ಅಂತ ಓಣಿಗೊಂದು ಕಲೆ, ಬೀದಿಗೊಂದು ವಚನಗಳು ಸಾರಿದೀವಿ ನೋಡ್ರಿ. ಯಾವ ಭಕ್ತರು ಮಕ್ಕಳಿಗಿರೋ ನಿಮ್ಮ ಕೈಲಿ 50 ಇದೆಯೋ 100 ಇದೆಯೋ ಗುರುವಿಗೆ ಒಂದು ಆರಾಮ ಮುಡಿಸ್ರಿ, ನಿಮ್ಮ ಕರ್ಮಗಳು ಕಳ್ಕಳ್ರಪ್ಪ ಅಂತ ಈ ಓಣಿ ಮಂದಿ ಮಕ್ಕಳಿಗೆಲ್ಲ ಚಲುವಾಗ್ಲಿ. ಭಗವಂತ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಸಿದ್ಧಾರೂಢನ ಮಠ ಬೆಳೆದಂತೆ ಈ ಗ್ರಾಮಕ್ಕೆಲ್ಲ ಒಳ್ಳೇದಾಗ್ಲಿ. ಕೊಟ್ಟ ಕೈ ಕೋಟೆಯಾಗಿ ಭಗವಂತ ಯಾವ ತೊಂದರೆ ತಾಪತ್ರೆ ಬರುತ್ತೆ ಶಿವಾನುಗ್ರಹ ಕೊಡ್ಲಿ ಅಂತ ಈ ಕಾಲಿಗೆ ನಾನು ಮುಗಿಸಿದ್ರು. ಇಂದಿನ ಲೋಕದ ಮಾನವರ ಧರ್ಮದ ಮೂಲ ಎಂಬುದು ಸತ್ಯವುಳ್ಳ ಬೀಜ ಹುಟ್ಟುತ್ತಾ ಬರಬೇಕು. ವಾದವುಳ್ಳವರಿಗೆ ಪಟ್ಟಗಟ್ಟಬೇಕು, ಅಂಕೆ ಸ್ಥಾನದಲ್ಲಿ ಕುರುಬರತ್ತರಿಬೇಕು. 12 ಕಂಡಗದ ಬಳೆ ಹೊಡಿಬೇಕು.
ಅರಿಯಾರ್ದ ಮುಂದೆ ಮೂಗಂಡಗದ ರಾಶಿ ಹೊಡಿಬೇಕು. ಹಂಪಿ ಗೋಪುರದ ಮೇಲೆ ಬೆಳಕಾಗಿ ನೀರು ಕುಡಿಬೇಕು. ಪಟಂಡ್ರಾಳ ಕೆತ್ತಬೇಕು. ಮುಸಲ್ರ ಗೋರಿ ನೀರುರ್ಬೇಕ್ರಿ. ಅಲ್ಲಿಗೆ ಪ್ರವೇಗ ಕೂಡಬೇಕು. ಹುಟ್ಟಿದ ಕೂಸು ಮಾತಾಡಬೇಕು. ಉತ್ತರ ಕನ್ನಡ ಜಿಲ್ಲದಲ್ಲಿ 30 ಮುರಳಿಗೆ ಕೆಂಡದ ಮಳೆ ಸುರಿಯುತ್ತೆ. ರಾಯಚೂರು ಪಟ್ಟಣದಲ್ಲಿ 7 ಗಾವದ ಸುತ್ತಲೂ ಕತ್ತಳವಿತ್ತೆ. ಸತ್ಯವುಳ್ಳ ಬೀಜ ಹುಟ್ಟುತ್ತಾ ಬರಬೇಕು. ಮುಂದಿನ ನುಡಿ ನಾವೆತ್ತೋಣೆ ಬೆತ್ತಂದ ಒತ್ತೊರಡೆ. ಹೆಚ್ಚಿನ ಲೋಕಕ್ಕೆ ಮೀರಿದ ಸೂರ್ಯರ ಬರಬೇಕಾದ್ರೆ ಜ್ಯೋತಿ ಹೊಡೆದ ಕಾಲ ನಿಲ್ಲುತ್ತಾವೆ. ಗುರುವಿನ ಮಹಿಮೆ ಎಂಬುದು ಸತ್ಯಕ್ಕೆ ಸಾರಿ ಅಸತ್ಯಕ್ಕೊಳಗಾಲ್ರೆ. ಯಾರಾದರೂ ಮನೆಯಲ್ಲೇ ಪ್ರತಿ ಸೋಮವಾರಕ್ಕೊಮ್ಮೆ ಗುರುವಾರಕ್ಕೊಮ್ಮೆ ಗುರು ಕೊಟ್ಟಂಥ ಪ್ರಸಾದ ಅಂಬಲಿಯನ್ನು ಮಾಡಿ ಬಸವಣ್ಣನ ಬಾಯಲ್ಲಿ ಕೊಟ್ಟು ಬಸವಣ್ಣನ ಪಾದ ಪೂಜೆ ಶಿವ ಕ್ರೈಸ್ತವರಿಗೆ ಪಂಚೆ ಪಾತ್ರೆ ದೊರಕಲೆ ಬಂತು. ಓಂ ಸಾಕು ಹೋಗಪ್ಪ ಗುರು ಸಾಕು. ಮುಂದಿನ ಲೋಕದ ಬೆಳೆ 9ನೇ ದೊಡತದ ಬೆಳೆಗಿಂತ ಅದರಷ್ಟೇ ಕಾಣಬೇಕು. ದೈವದ ಕಾರ್ಯ ಎಂಬುದು ಲೋಕದ ಕಾರ್ಯ ಎಂಬುದಾಗಿ ವನಬಾಂಧವರ ಬೆಳೆಸಿದ ಪ್ರಜೆಗಳಿಗೆ ಸತ್ಯವುಳ್ಳ ಬೀಜ ಹುಟ್ಟುತ್ತಾ ಬರಬೇಕು. ಬಂಡೆಗೆ ಕಟ್ಟಿದ ನಕ್ಕಳು ಚಿಗುರ ಹೊಡಿಬೇಕು. ಇಯರ್ಫೋನ್ ಇಲ್ಲ ಇಯರ್ಫೋನ್ ಇಲ್ಲ ಗೊತ್ತಿಲ್ಲ. ಕುಂದ್ರ ಬದಲಿ ಎಂಬುದು ಗುರುವಿನ ಲೀಲೆ ಎಂಬುದು ನಮ್ಗೆ ಯಾರು ಮಾತಾಡ್ತೀರ ಒಂದು ವಚನಗಳನ್ನ ಸ್ವಲ್ಪ ರೆಕಾರ್ಡ್ ಮಾಡ್ಕೊತೀವಿ. ವಚನಗಳು ಇಲ್ಲ ನಿಮ್ಮದು ಭವಿಷ್ಯವಾಣಿಗಳು ಇದಾವಲ್ಲ ಅವು ಸ್ವಲ್ಪ ಕ್ಲಿಯರಾಗಿ ಕೇಳಲಿ ಅಂತ ಅಲ್ಲಿ ಇದನ್ನ ಇಟ್ಕೊಂಡ್ರಿ ಇನ್ನೂ ಕ್ಲಿಯರಾಗಿ ಕಾಣಿಸ್ತದೆ ಸ್ವಾಮಿ. ಕೇಳಿಸುತ್ತೆ ಅದಕ್ಕೆ ಒಂದು ಹತ್ರ ಸ್ಟಿಕ್ ಮಾಡ್ಕೊಂಬಿಟ್ರಿ ಇಲ್ಲ ನಾವು ಹೇಳ್ಕೊಂತ ಹೋಗ್ಬಿಟ್ರೆ ಹಂಗೆ. ಆದಿ ಅನಾದಿ ಅನಂತ ಅದ್ಭುತ ಅಂಡೋಜ ಪಿಂಡೋಜ ಅರಣ್ಯ ಮನಾರಣ್ಯ ಯುಗಾದಿಗಳಲ್ಲಿ ತ್ರೀತಿಗ ಧೋಪಾರೆಯೋ ಕಲಿಯುಗದ ಕಾಲಿಜ್ಞಾನ ಎನ್ನುವುದು ಇದು 1948 2026 ಇದು ಪ್ರಭವನಾಮ ಸಂವತ್ಸರದ ಕಾಲಿಜ್ಞಾನ ಎಂಬುದು ಮಳೆಗಾಲಕ್ಕೆ 7ನೇ ಗಾಳಿ 8ನೇ ಬೆಳೆ 9ನೇ ದುಡಿಸದ ಬೆಳೆಗಿಂತ ಅದರಷ್ಟದ ಬೆಳೆ ಕಾಣಬೇಕು. ಮುಂದಿನ ಪ್ರಜೆಗಳಿಗೆ ಬನಬಾಂಧವರಿಗೆ ಮುಖಂಡರಿಗೆ ಜೊಟ್ಟಾರಬೇಕು. ಗಟ್ಟಿ ಬೀಜ ಬೆಳಿಬೇಕು. ಅವ ಸತ್ಯ ಬೀಜ ಬೆಳಿಬೇಕು. ಸತ್ಯವುಳ್ಳ ಬೀಜ ಹುಟ್ಟುತ್ತಾ ಬರಬೇಕ್ರಿ. ಮುಂದಿನ ಲೋಕದ ಧರ್ಮದಿಂದ ಸತ್ಯವುಳ್ಳ ಬೀಜ ಹುಟ್ಟುತ್ತಾ ಬರಬೇಕು. ಯಾರಾದ್ರ ಮನೆಯಲ್ಲೇ ಪ್ರತಿ ಸೋಮವಾರಕ್ಕೊಮ್ಮೆ ಗುರುವಾರಕ್ಕೊಮ್ಮೆ ಗುರು ಕೊಟ್ಟಂಥ ಪ್ರಸಾದ ಅಂಬಲಿಯನ್ನು ಮಾಡಿ ಬಸವಣ್ಣನ ಬಾಯಲ್ಲಿ ಕೊಟ್ಟು ಬಸವಣ್ಣನ ಪಾದ ಪೂಜೆ ಶಿವ ಕ್ರೈಸ್ತರಿಗೆ ಪಂಚೆ ಪಾತ್ರೆ. ಮುಂದಿನ ಲೋಕದ ಬೆಳೆ 9ನೇ ದೊಡತದ ಬೆಳೆಗಿಂತ ಅದರಷ್ಟೇ ಕಾಣಬೇಕು. ದೈವದ ಕಾರ್ಯ ಎಂಬುದು ಲೋಕದ ಕಾರ್ಯ ಎಂಬುದಾಗಿ ವನಬಾಂಧವರ ಬೆಳೆಸಿದ ಪ್ರಜೆಗಳಿಗೆ ಸತ್ಯವುಳ್ಳ ಬೀಜ ಹುಟ್ಟುತ್ತಾ ಬರಬೇಕು. ಬಂಡೆಗೆ ಕಟ್ಟಿದ ನಕ್ಕಳು ಚಿಗುರ ಹೊಡಿಬೇಕು.